ಮೆಟ್ರೋ ಸ್ಟೇಷನ್ಗಳಲ್ಲಿ ಬೈಕ್ ಪಾರ್ಕ್ ಮಾಡಿ ಹೋಗೋರು ನೋಡಲೇಬೇಕಾದಂಥ ಸ್ಟೋರಿ ಇದು. ಮೆಟ್ರೋ ಸ್ಟೇಷನ್ನಲ್ಲಿರುವ ಪಾರ್ಕಿಂಗ್ ಸೇಫ್ ಇದೆ ಅಂತ ನಿಮ್ಮ ಗಾಡಿ ನಿಲ್ಲಿಸಿದ್ರೆ ಮತ್ತೆ ಸಿಗೋದು ಕಷ್ಟ. ನಾವೆಲ್ಲ ಏನು ಮಾಡ್ತೀವಿ, ಮನೆಯಿಂದ ಟೂ ವೀಲರ್ಗಳಲ್ಲಿ ಬಂದು ಬೈಕನ್ನು ಮೆಟ್ರೋ ಸ್ಟೇಷನ್ನಲ್ಲಿ ಹಾಕಿ ಊರುಗಳಿಗೋ ಅಥವಾ ಆಫೀಸ್ಗೋ ಹೋಗಿ ಬರುವಷ್ಟರಲ್ಲಿ ನಿಮ್ಮ ಬೈಕ್ ಅಲ್ಲಿಂದ ಮಾಯವಾಗಿರುತ್ತೆ. ಅದಕ್ಕೆ ತಾಜಾ ಉದಾಹರಣೆ ಸೀತಾರಾಮಪಾಳ್ಯ ಮೆಟ್ರೋ ಸ್ಟೇಷನ್ನಲ್ಲಿ ಆಗಿರೋ ಬೈಕ್ ಕಳ್ಳತನ. ಇಲ್ಲಿ ನಿಮ್ಮ ಬೈಕ್ಗಳಿಗೆ ಯಾವುದೇ ರಕ್ಷಣೆ ಇಲ್ಲ. ಡಿಸೆಂಬರ್ 13ರಂದು ಸೀತಾರಾಮಪಾಳ್ಯ ಮೆಟ್ರೋ ಸ್ಟೇಷನ್ನಲ್ಲಿ ಯಶಸ್ ಅನ್ನೋರು ತಮ್ಮ 4 ಲಕ್ಷ ರೂಪಾಯಿ ಮೌಲ್ಯದ ರಾಯಲ್ ಎನ್ಫೀಲ್ಡ್ ಬೈಕನ್ನು ಪಾರ್ಕ್ ಮಾಡಿದ್ರು. ಸಂಜೆ 5 ಗಂಟೆಗೆ ಪಾರ್ಕ್ ಮಾಡಿ ಚೀಟಿ ತಗೊಂಡು ಹೋಗಿದ್ರು. 3 ದಿನಗಳ ಕಾಲ ಪಾರ್ಕಿಂಗ್ ಅಂತ ಟೋಕನ್ ಪಡೆದು 210 ರೂಪಾಯಿಯನ್ನು ಕಟ್ಟಿ ಹೋಗಿದ್ರು. ಆದರೆ ಮರುದಿನ ಸಂಜೆ 7:30ಕ್ಕೆ ಪಾರ್ಕಿಂಗ್ ಸಿಬ್ಬಂದಿ ಫೋನ್ ಮಾಡಿ ನಿಮ್ಮ ಬೈಕ್ ಕಾಣಿಸ್ತಾ ಇಲ್ಲ ಅಂತ ಕರೆ ಮಾಡಿ ತಿಳಿಸಿದ್ದಾರೆ. ಡಿಸೆಂಬರ್ 15ರಂದು ಮೆಟ್ರೋ ಸ್ಟೇಷನ್ ಬಳಿ ಬಂದ ಯುವಕನಿಗೆ ಶಾಕ್ ಆದಿತ್ತು. ಬೈಕ್ ಎಲ್ಲಿ ಅಂತ ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅನ್ನೋ ಉತ್ತರ ನೀಡಿದ್ದಾರೆ. BMRCL ಅಧಿಕಾರಿಗಳನ್ನು ಕೇಳಿದ್ರೆ ನಮಗೂ ಪಾರ್ಕಿಂಗು ಯಾವುದೇ ಸಂಬಂಧ ಇಲ್ಲ ಅಂದಿದ್ದಾರೆ. ಇನ್ಯಾವ ಧೈರ್ಯದ ಮೇಲೆ ಗಾಡಿ ಪಾರ್ಕ್ ಮಾಡೋದು? ನೀವು ನಿಮ್ಮ ವೆಹಿಕಲ್ ಪಾರ್ಕ್ ಮಾಡೋ ಮುಂಚೆ ಒಮ್ಮೆ ಯೋಚಿಸಿ.